ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಇವೆಂಟ್ ಲಿಸ್ನರ್ಸ್ ಮತ್ತೆ ಇವೆಂಟ್ ಆಬ್ಜೆಕ್ಟ್ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಅದು ಇಲ್ಲದಿದ್ರೆ ಜಾವಾ ಸ್ಕ್ರಿಪ್ಟ್ ಎಷ್ಟು ಯೂಸ್ಫುಲ್ ಇದೆ ಎಂಬುದಾಗಿ ನೋಡೋಣ. ಸೊ ಇವೆಂಟ್ ಅಂದರೆ ಏನು? ಸೊ ನಾರ್ಮಲಿ ಒಂದು ಇವೆಂಟ್ ಅಂದ್ರೆ ಅನ್ ಆಕ್ಷನ್ ಅಥವಾ ಏನಾದ್ರೂ ಸಮ್ ಆಕ್ಷನ್ಸ್ ಆರ್ ಸಮ್ ಕಮಾಂಡ್ಸ್ ವಿಚ್ ವಿ ಆರ್ ಗಿವಿಂಗ್ ಟು ದ ಅವರ್ ಅಪ್ಲಿಕೇಶನ್ ಟು ಡೂ ಸಮಥಿಂಗ್, ಕರೆಕ್ಟ್ ಅಲ್ಲ? ಸೊ ದಿಸ್ ಈಸ್ ಅನ್ ಇವೆಂಟ್. ಈ ಬಟನ್ ಕ್ಲಿಕ್ ಆಗುವಂಥದ್ದು ಒಂದು ಇವೆಂಟ್. ಅದೇ ತರ ನಾನಿಲ್ಲಿ ಟೈಪ್ ಮಾಡುವಂಥದ್ದು ಒಂದು ಇವೆಂಟ್. ಸೊ ಇಲ್ಲಿ ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಐ ಆಮ್ ಗಿವಿಂಗ್ ಮೈ ಇನ್ಫಾರ್ಮೇಶನ್ ಆರ್ ಟೆಲಿಂಗ್ ಅನ್ ಆಕ್ಷನ್ ಮೈ ಅಪ್ಲಿಕೇಶನ್ ಟು ಡೂ. ನನ್ನ ಅಪ್ಲಿಕೇಶನ್ಗೆ ಏನಾದ್ರೂ ಮಾಡ್ಲಿಕ್ಕಿರುವಂತ ಆಕ್ಷನ್ ಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಡಾಮ್ ಇದೊಂದು ಎಲಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಆ ಎಲಿಮೆಂಟ್ ಅನ್ನು ಸ್ವಲ್ಪ ಚೇಂಜಸ್ ಮಾಡ್ತಾ ಹೋದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಒಂದು ಎಲಿಮೆಂಟ್ ಅನ್ನು ಹೇಗೆ ಸೆಲೆಕ್ಟ್ ಮಾಡಿ ಅದಕ್ಕೆ ಹೇಗೆ ಇಂತ ಇವೆಂಟ್ ಕೊಟ್ಟು ಆ ಇವೆಂಟ್ ಕೊಟ್ಟ ನಂತರ ಏನಾಗಬೇಕು ಎಂಬುದಾಗಿ ಈ ಸೆಕ್ಷನ್ ಇಂದ ನೋಡೋಣ. ಗೈಸ್, ಇವೆಂಟ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಗೆ ಬಟನ್ ಕ್ಲಿಕ್ ಅಥವಾ ಕೀ ಸ್ಟ್ರೋಕ್ ಇಲ್ಲದ ಅಪ್ಲಿಕೇಶನ್ಸ್ ತುಂಬಾ ಕಮ್ಮಿಯಲ್ಲಿ ಸಿಗುವಂತದ್ದು. ಓಕೆ, ಸೊ ಇವೆಂಟ್ ಲಿಸ್ನರ್ಸ್ ಬಗ್ಗೆ ಕಲಿಯೋಣ. ಓಕೆ, ಲೆಟ್ಸ್ ಬ್ಯಾಕ್ ಟು ದ ಕೋಡ್. ಸೊ ಇವೆಂಟ್ ಲಿಸ್ಟರ್ಸ್ ಅಂಡ್ ಇವೆಂಟ್ ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ. ಸೊ ನಾವಿಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಬಟನ್ ಅನ್ನು ಟಾರ್ಗೆಟ್ ಮಾಡಿ, ಈ ಪರ್ಟಿಕ್ಯುಲರ್ ಬಟನ್ ಅನ್ನು ಟಾರ್ಗೆಟ್ ಮಾಡಿದ ನಂತರ ಏನ್ ಮಾಡ್ಬೇಕು, ಆ ಬಟನ್ ಕ್ಲಿಕ್ ಆದ ನಂತರ ಏನಾಗ್ಬೇಕು ಎಂಬುದಾಗಿ ನೋಡೋಣ. ಓಕೆ, ಸೊ ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಪರ್ಟಿಕ್ಯುಲರ್ ಬಟನ್ ಅನ್ನು ನಿಮ್ಮ index.html ಇಂದ ತೆಗೊಳ್ಳುವುದು ಹೇಗೆ ಎಂಬುದಾಗಿ ಟ್ರೈ ಮಾಡಿ. ಓಕೆ, ಪಾಸ್ ಅ ವಿಡಿಯೋ ಅಂಡ್ ಒನ್ಸ್ ಯು ಆರ್ ಡನ್, ಕಂಟಿನ್ಯೂ. ಓಕೆ, ಸೊ ನೀವು ಇದನ್ನು ಮಾಡಿದೀರಿ ಎಂಬುದಾಗಿ ತಿಳ್ಕೊಳ್ತಾ ಇದ್ದೇನೆ. ಸೊ ನಮ್ಗೆ ಬೇಕಾದದ್ದು ಈ ಪರ್ಟಿಕ್ಯುಲರ್ ಬಟನ್, ಅದು ಆಂಕರ್ ಟ್ಯಾಗ್ ಅಲ್ಲಿ ಇದೆ, ಕರೆಕ್ಟ್ ಅಲ್ಲ? ಸೊ ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನು ನಾವು ಜಾವಾ ಸ್ಕ್ರಿಪ್ಟ್ ಗೆ ತಗೊಳ್ಳೋದು ಹೇಗೆ, ನಾವು ಇದನ್ನು ತುಂಬಾ ಸತಿ ಮಾಡಿದ್ದೇವೆ. ಒನ್ ಈಸ್ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಯೂಸ್ ಮಾಡಿ ಮಾಡಬಹುದು. ಸೊ ಕ್ವೆರಿ ಸೆಲೆಕ್ಟರ್ ಯೂಸ್ ಮಾಡಿ ಮಾಡುವಾಗ ಅದರ ಕ್ಲಾಸ್ ಅನ್ನು ತಗೊಳ್ಬೇಕಾಗುತ್ತೆ. ಸೊ ಇಟ್ ಈಸ್ ಕ್ಲಿಯರ್ ಟಾಸ್ಕ್ಸ್, ಕರೆಕ್ಟ್ ಅಲ್ಲ? ಒಮ್ಮೆ ನೋಡೋಣ. ಕ್ಲಿಯರ್ ಟಾಸ್ಕ್ಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಅನ್ನು ನಾವು, ಓಕೆ, ಇದಕ್ಕೆ ವ್ಯಾಲ್ಯೂ ಕೊಡುದು ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವೀಗ ಈ ಎಲಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಿದ್ವಿ. ಈ ಎಲಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಯಾವುದೇ ಇವೆಂಟ್ ಲಿಸ್ನರ್ಸ್ ನಿಮ್ಗೆ ಮಾಡುದಿದ್ರು, ಯಾವುದೇ ಇವೆಂಟ್ ಅನ್ನು ಮಾಡುದಿದ್ರು, ಜಾವಾ ಸ್ಕ್ರಿಪ್ಟ್ ಅಲ್ಲಿ ಒಂದು ಫಂಕ್ಷನ್ ಇದೆ, ಅದರ ಹೆಸರು ಆಡ್ ಇವೆಂಟ್ ಲಿಸ್ನರ್. ಈ ಫಂಕ್ಷನಾಲಿಟಿಯನ್ನು ನೀವು ಹಾಕ್ಲೇಬೇಕು ಯಾವುದೇ ಇವೆಂಟ್ ಮಾಡುವಾಗ. ಓಕೆ, ಸೊ ಇವೆಂಟ್ ಗಳಲ್ಲಿ 2 ಡಿಫ್ರೆಂಟ್ ಟೈಪ್ಸ್, ತುಂಬಾ ಇವೆಂಟ್ಸ್ ಇದೆ. ಕೀಬೋರ್ಡ್ ಇವೆಂಟ್ಸ್ ಇದೆ, ಮೌಸ್ ಇವೆಂಟ್ಸ್ ಇದೆ. ಸೊ ನಾವೀಗ ಇನ್ ಜನರಲ್ ಆಗಿರುವಂತ ಇವೆಂಟ್ ಮತ್ತೆ ಇವೆಂಟ್ ಆಬ್ಜೆಕ್ಟ್ ಅನ್ನು ನೋಡುವ. ಅದಾದ ನಂತರ ನಾವು ಮೌಸ್ ಇವೆಂಟ್ ಬಗ್ಗೆ ಮತ್ತೆ ಕೀಬೋರ್ಡ್ ಇವೆಂಟ್ ಗಳ ಬಗ್ಗೆ ಡಿಫ್ರೆನ್ಸ್ ಆಗಿ ಕಲಿಯುವ. ಓಕೆ, ಸೊ ಆಡ್ ಇವೆಂಟ್ ಲಿಸ್ನರ್. ಸೊ ಈ ಇವೆಂಟ್ ಅನ್ನು ನೀವು ಈ ಪರ್ಟಿಕ್ಯುಲರ್ ಕ್ಲಿಯರ್ ಟಾಸ್ಕ್ ಬಟನ್ ಗೆ ಹಾಕ್ತಾ ಇದ್ದೀರಿ. ಸೊ ಈ ಇವೆಂಟ್ ಲಿಸ್ನರ್ ಫಂಕ್ಷನ್ 2 ಪ್ಯಾರಾಮೀಟರ್ ಅನ್ನು ತಗೊಳ್ತದೆ. ಸೊ ಮೊದಲನೆಯ ಪ್ಯಾರಾಮೀಟರ್ ಯಾವುದು ಅಂತ ಹೇಳಿದ್ರೆ, ಇದು ಯಾವ ಇವೆಂಟ್ ಎಂಬುದಾಗಿ ತಗೊಳ್ತದೆ. ಸೊ ಮೊದಲನೇ ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಕ್ಲಿಕ್. ಓಕೆ, ಸೊ ಕ್ಲಿಕ್ ಎಂಬುದು ನನ್ನ ಮೊದಲನೇ ಪ್ಯಾರಾಮೀಟರ್ ಅಂತ ಹೇಳಿದ್ರೆ, ಈ ಬಟನ್ ಗೆ ನಾನು ಕೊಡಬೇಕಾದ ಇವೆಂಟ್ ಯಾವುದು? ಕ್ಲಿಕ್ ಇವೆಂಟ್. ಸೊ ಎರಡನೇ ಪ್ಯಾರಾಮೀಟರ್, ಈ ಕ್ಲಿಕ್ ಆದ ನಂತರ ನಾನು ಏನು ಕೊಡಬೇಕು ಅಂತ, ಈ ಕ್ಲಿಕ್ ಆದ ನಂತರ ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಒಂದು ಫಂಕ್ಷನ್ ಬರೀತೇವೆ, ರೈಟ್? ಆ ಫಂಕ್ಷನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, console.log ಮಾಡುತ್ತೆ. console.log ಆಫ್ hello world ಅಂತ ಮಾಡುತ್ತೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಕೋಡ್ ಅಲ್ಲಿ ನಾನು ಈ ಕ್ಲಿಯರ್ ಟಾಸ್ಕ್ ಎಂಬ ಆಂಕರ್ ಟ್ಯಾಗ್ ಅಥವಾ ಪರ್ಟಿಕ್ಯುಲರ್ ಬಟನ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಅದಕ್ಕೊಂದು ಇವೆಂಟ್ ಕೊಡ್ತಾ ಇದ್ದೇನೆ. ಆ ಇವೆಂಟ್ ಯಾವುದು? ಕ್ಲಿಕ್. ಆ ಕ್ಲಿಕ್ ಆದ ನಂತರ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಏನಾಗುತ್ತೆ? hello world ಪ್ರಿಂಟ್ ಆಗ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ ನಂತರ hello world ಪ್ರಿಂಟ್ ಆಗ್ಬೇಕು. ಸೇವ್ ಮಾಡೋಣ. ಸೇವ್ ಮಾಡಿದ ನಂತರ ಹೋಗಿ ಇಲ್ಲಿ ಕ್ಲಿಕ್ ಮಾಡೋಣ. ಸೊ ನಿಮ್ಗೆ ಇಲ್ಲಿ ಕಾಣಬಹುದು, ನಾನು ಇಲ್ಲಿ ಕ್ಲಿಕ್ ಮಾಡುವಾಗ ಇದು ಒಮ್ಮೆ ಡಿಸ್ಪ್ಲೇ ಆಗುತ್ತೆ. ಒಮ್ಮೆ ಡಿಸ್ಪ್ಲೇ ಆದ ನಂತರ ಅದು ಡಾಮ್ ಇಂದ ಹೋಗ್ಬಿಡುತ್ತೆ, ಕರೆಕ್ಟ್ ಅಲ್ಲ? ಇಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ, ಅದು ಹೋಗುತ್ತೆ. ಸೊ ಇದು ಯಾಕೆ ಹೀಗೆ ಆಗುದು ಅಂತ ಹೇಳಿದ್ರೆ, ನಿಮ್ಮ index.html ಅಲ್ಲಿ ಈ ಪರ್ಟಿಕ್ಯುಲರ್ ಆಂಕರ್ ಟ್ಯಾಗ್ ಇದು href ಅಂತ ಹೇಳಿದ್ರೆ ಕ್ಲಿಕ್ ಆದ ನಂತರ ಅಥವಾ ಇದನ್ನು ಕ್ಲಿಕ್ ಮಾಡುವಾಗ ಎಲ್ಲಿಗೆ ಹೋಗ್ಬೇಕು ಎಂಬುದಾಗಿ ಕೊಟ್ರೆ, ಈ ಪೇಜ್ ಎಲ್ಲಿಗೂ ಡಿಸ್ಪ್ಲೇ ಹೋಗ್ತಾ ಇಲ್ಲ. ಸೊ ಎಲ್ಲಿಗೂ ಈ ಪರ್ಟಿಕ್ಯುಲರ್ href ಮೂವ್ ಆಗ್ತಾ ಇಲ್ಲ.
ಸೊ ಇನ್ ಆರ್ಡರ್ ಟು ಡೂ ದಟ್ ನೀವು ಇದನ್ನು ಹ್ಯಾಶ್ ಕೊಡಿ. ಹ್ಯಾಶ್ ಅಂತ ಕೊಟ್ಟರೆ ಈ ಪರ್ಟಿಕ್ಯುಲರ್ ಪೇಜ್ಗೆ ಆ ಪೇಜ್ ಅಪೆಂಡ್ ಆಗುತ್ತೆ. ಸೊ ಇಫ್ ಇಲ್ಲಿ ಹ್ಯಾಶ್ ಕೊಟ್ಟು ಈಗ ಕ್ಲಿಕ್ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ಹಲೋ ವರ್ಲ್ಡ್ ಕಾಣುತ್ತೆ. ಓಕೆ, ಸೊ ಈ ಪೇಜಿಗೆನೆ ಅದು ಎಚ್ ರೆಫ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಬಟನ್ ಅನ್ನು ಕ್ಲಿಕ್ ಮಾಡುವಾಗ ಇದೇ ಪೇಜ್ಗೆ ರೆಫರ್ ಆಗಬೇಕು. ಸೊ ಇದೇ ಪೇಜ್ಗೆ ರೆಫರ್ ಆಗುವ ಟೈಮ್ ಅಲ್ಲಿ ನಿಮ್ಗೆ ಇಲ್ಲಿ ಹಲೋ ವರ್ಲ್ಡ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾವು ಇದಕ್ಕೆ www.google.com ಕೊಟ್ರೇನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಕೆ, ಅಲ್ಲಿ HTTPS ಅಂತ ಕೊಡಬೇಕು. ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಫಂಕ್ಷನಾಲಿಟಿ ನಿಮ್ಗೆ ಇಲ್ಲಿ ಆಗುತ್ತೆ. ನಾವಿಲ್ಲಿ ಹ್ಯಾಶ್ಗೆ ತಂದಿಡೋಣ ಇದನ್ನು. ವಿಲ್ ಗೆಟ್ ದಿಸ್ ಇನ್ ಟು ಹ್ಯಾಶ್. ಸೊ ಕ್ಲಿಕ್ ಮಾಡಿ ಅದು ಬರುತ್ತೆ. ಓಕೆ, ಸೊ ಇನ್ ಆರ್ಡರ್ ಟು ಇನ್ನೊಂದು ವೇಯಲ್ಲಿ ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಗೆ ಆ ಪರ್ಟಿಕ್ಯುಲರ್ ಇವೆಂಟ್ ಆಬ್ಜೆಕ್ಟ್ ಅನ್ನು ಹೇಗೆ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನು ಇಲ್ಲಿಯೇ ಬರಿಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಈ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನು ಇಲ್ಲಿಯೇ ಬರಿಬೇಕಾದ ಅವಶ್ಯಕತೆ ಇಲ್ಲ. ನಾನು ಇದನ್ನು ಜಸ್ಟ್ ಕಾಪಿ ಮಾಡ್ತೇನೆ. ಕಾಪಿ ಮಾಡಿಬಿಟ್ಟು ಕಮೆಂಟ್ ಮಾಡ್ತೇನೆ. ಕಮೆಂಟ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೇನೆ. ಪೇಸ್ಟ್ ಮಾಡಿದ ನಂತರ ಈ ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನು ಆಡ್ ಇವೆಂಟ್ ಲಿಸ್ನರ್ ಫಂಕ್ಷನ್ ಒಳಗೆ ಬರಿಬೇಕಾದ ಅವಶ್ಯಕತೆ ಇಲ್ಲ. ಇದನ್ನು ಕಟ್ ಮಾಡಿಬಿಟ್ಟು ಒಂದು ಫಂಕ್ಷನ್ ಗೆ ಅಸೈನ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಆನ್ ಕ್ಲಿಕ್. ಓಕೆ, ಮತ್ತೆ ಇಲ್ಲಿ ಆ ಫಂಕ್ಷನ್ ಅನ್ನು ನೀವು ಬರಿಬಹುದು. ಸೊ ಫಂಕ್ಷನ್ ಆನ್ ಕ್ಲಿಕ್. ನಾನು ಅದರ ಡಿಫರೆನ್ಸ್ ಹೇಳ್ತೇನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫಂಕ್ಷನ್ ಗೆ ಇಲ್ಲಿ ಹೆಸರಿಲ್ಲ. ದಿಸ್ ಫಂಕ್ಷನ್ ಡಸಂಟ್ ಹ್ಯಾವ್ ಅ ನೇಮ್ ಅಲ್ಲ, ಈ ಫಂಕ್ಷನ್ ಗೆ ಹೆಸರಿಲ್ಲ. ಸೊ ಇದಕ್ಕೆ ಯಾವ ಫಂಕ್ಷನ್ ಗೆ ಹೆಸರಿಲ್ಲ ಅಂತ ಫಂಕ್ಷನ್ ಗೆ ಅನಾನಿಮಸ್ ಫಂಕ್ಷನ್ ಅಂತ ಕರೀತಾರೆ. ಸೊ ಈ ಅನಾನಿಮಸ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಂಟ್ ಆದ ನಂತರ ಕಾಲ್ ಆಗುತ್ತೆ. ಅದೇ ತರ ನಾವಿಲ್ಲಿ ಅನಾನಿಮಸ್ ಫಂಕ್ಷನ್ ನೇಮ್ಡ್ ಫಂಕ್ಷನ್ ಆಗಿ ಮಾಡ್ತೇವೆ. ಸೊ ಇಲ್ಲಿ ಆ ಪರ್ಟಿಕ್ಯುಲರ್ ನೇಮ್ ಕೊಟ್ಟದ್ದು ರೆಫರ್ ಆಗುತ್ತೆ. ಸೊ ಈ ಫಂಕ್ಷನ್ ಕಾಲ್ ಆಗುವಾಗ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಕ್ಲಿಕ್ ಆದ ನಂತರ ಈ ಫಂಕ್ಷನ್ ಗೆ ಪಾಯಿಂಟ್ ಮಾಡುತ್ತೆ. ಆ ಫಂಕ್ಷನ್ ಇಲ್ಲಿಗೆ ಪಾಯಿಂಟ್ ಆಗುತ್ತೆ. ಹಲೋ ವರ್ಲ್ಡ್ ಪ್ರಿಂಟ್ ಆಗುತ್ತೆ. ಓಕೆ, ಸೇವ್ ಮಾಡಿದ ನಂತರ ನೋಡ್ಕೊಳ್ಳಿ, ವಿಲ್ ಗೆಟ್ ಹೆಲೋ ವರ್ಲ್ಡ್. ಅದೇ ತರ ಆನ್ ಕ್ಲಿಕ್ ಫಂಕ್ಷನ್ ಗೆ ನಾವು ಒಂದು ಇ ಎಂಬ ವ್ಯಾಲ್ಯೂ ಪಾಸ್ ಮಾಡಿದ್ರೆ ಇವೆಂಟ್ ಯಾವ ಇವೆಂಟ್ ಆಗುತ್ತೆ ಎಂಬುದಾಗಿ ಅದು ಹೇಳುತ್ತೆ. ಓಕೆ, ಇ ಎಂಬ ಒಂದು ವ್ಯಾಲ್ಯೂ ಡಿಸ್ಪ್ಲೇ ಮಾಡಿದ್ರೆ ಅಥವಾ ಇ ಎಂಬ ವ್ಯಾಲ್ಯೂ ಹಾಕಿದ್ರೆ ಸೊ ನಾವಿಲ್ಲಿ ಈ ಪರ್ಟಿಕ್ಯುಲರ್ ಹ್ಯಾಶ್ ಅನ್ನು ತಗೊಂಡ್ರು ಅಂತ ತಿಳ್ಕೊಳ್ವಾ. ಸೊ ಈಗ ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಹಲೋ ವರ್ಲ್ಡ್ ಬರುತ್ತೆ ಹೋಗುತ್ತೆ. ಕರೆಕ್ಟ್ ಅಲ್ಲ, ಬರುತ್ತೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅದು ಡಿಸ್ಪ್ಲೇ ಆಗುತ್ತೆ ಆ ತಕ್ಷಣ ಡಾಮ್ ಇಂದ ಅದು ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲಿಗೂ ಪಾಯಿಂಟ್ ಮಾಡಿಲ್ಲ. ಸೊ ಅದು ಪ್ರತಿಯೊಂದು ಇವೆಂಟ್ ಇದು ಡಿಫಾಲ್ಟ್ ಬಿಹೇವಿಯರ್. ಸೊ ಆ ಪರ್ಟಿಕ್ಯುಲರ್ ಡಿಫಾಲ್ಟ್ ಬಿಹೇವಿಯರ್ ಅನ್ನು ನಾವು ನಿಲ್ಲಿಸಬಹುದು ಅಂತಿದ್ರೆ ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಎಂಬುದಾಗಿ ಬರಿಬೇಕು. ನಾನು ಇದು ಎಂತ ಅಂತ ಹೇಳ್ತೇನೆ. ಸೊ ಈ ಪರ್ಟಿಕ್ಯುಲರ್ ಈ ಇವೆಂಟ್ ಆಬ್ಜೆಕ್ಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಆಬ್ಜೆಕ್ಟ್. ಆ ಇವೆಂಟ್ ಆಬ್ಜೆಕ್ಟ್ ಅಲ್ಲಿ ಏನೇನು ಇದೆ ಎಂಬುದಾಗಿ ಎಲ್ಲ ನೋಡೋಣ. ಸೊ ಈಗ ಸೇವ್ ಮಾಡೋಣ. ಸೇವ್ ಮಾಡಿದ ನಂತರ ಈಗ ನಾನು ಕೊಟ್ರೆ ಹಲೋ ವರ್ಲ್ಡ್ ಬರುತ್ತೆ. index.html ಒಳಗೆ ನಾವು ಹ್ಯಾಶ್ ಕೊಡದಿದ್ರು ಎಲ್ಲಿಗೂ ಕೊಡದಿದ್ರು ಇದು ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಆ ಡಿಫಾಲ್ಟ್ ಬಿಹೇವಿಯರ್ ಇವೆಂಟ್ ಇದು ಡಿಫಾಲ್ಟ್ ಬಿಹೇವಿಯರ್ ಅನ್ನು ಪ್ರಿವೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ನಾನೀಗ ಇಲ್ಲಿ ಜಸ್ಟ್ console.log of e ಅಂತ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. ಸೊ ಕ್ಲಿಕ್ ಮಾಡುವಾಗ ನಂಗೆ ಇಲ್ಲಿ ಮೌಸ್ ಇವೆಂಟ್ ಅಂತ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಆ ಇ ಎಂಬ ಒಂದು ಪ್ಯಾರಾಮೀಟರ್ ಅಲ್ಲಿ ಇದೆ. ಇ ಎಂಬ ಒಂದು ಇವೆಂಟ್ ಆಬ್ಜೆಕ್ಟ್ ಅಲ್ಲಿ ಇದೆ. ಓಕೆ, ಇಷ್ಟೆಲ್ಲ ಪ್ರಾಪರ್ಟೀಸ್ ಆ ಇವೆಂಟ್ ಅಲ್ಲಿ ಇದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೇಕಾದ ಒಂದು ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ ಟಾರ್ಗೆಟ್. ಈ ಟಾರ್ಗೆಟ್ ಎಂಬ ಪ್ರಾಪರ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಇದನ್ನು ತುಂಬಾ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ ಈ ಟಾರ್ಗೆಟ್. ಸೊ ಈ ಡಾಟ್ ಟಾರ್ಗೆಟ್ ಅನ್ನು ಮಾಡಿದ್ರೆ ಅಂತ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡೋಣ. ಸೊ ಈ ಅಲ್ಲಿ ಅಷ್ಟು ಪ್ರಾಪರ್ಟೀಸ್ ಬಂತು. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ, ಇಲ್ಲಿ ಹೋಗ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡುವಾಗ ನೋಡಿ ನಮ್ಗೆ ಆ ಪರ್ಟಿಕ್ಯುಲರ್ ಟಾರ್ಗೆಟ್ ಎಲಿಮೆಂಟ್ ಯಾವುದು ಅಂತ ಬಂತು. ಸೊ ನಾವು ಯಾವುದರ ಮೇಲೆ ಕ್ಲಿಕ್ ಮಾಡ್ತಿದ್ದೇವೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಇಲ್ಲಿ ಬರುತ್ತೆ. ಓಕೆ, ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಇಲ್ಲಿ ಬರುತ್ತೆ. ಸೊ ಅರ್ಥ ಆಯ್ತು ಅಂತ ತಿಳ್ಕೊಳ್ತಿದ್ದೇನೆ. ಸೊ ಈ ಡಾಟ್ ಟಾರ್ಗೆಟ್ ಅಲ್ಲಿ ನಿಮ್ಗೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಯಾವುದರ ಮೇಲೆ ನೀವು ಆ ಇವೆಂಟ್ ಮಾಡಿದ್ದೀರಿ ಆ ಇವೆಂಟ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದೇ ತರ ನಾನೀಗ ಇಲ್ಲಿ ಒಂದು ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡ್ತೇನೆ. ಸೊ ಈ ಫಂಕ್ಷನ್ ಅನ್ನು ಪುನಃ ಬರೀತೇನೆ. ಸೊ ಲೆಟ್ ವ್ಯಾಲ್. ಓಕೆ, ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನು ನೋಡೋಣ.
So console.log of val. Okay, so val is equal to e. So val is equal to e ಅಂತ ಮಾಡಿದ್ರೆ of course ನಿಮಗೆ ಅದು event object ಬರುತ್ತೆ. ಕ್ಲಿಕ್ ಮಾಡುವಾಗ event object ಬರುತ್ತೆ. ಅದಕ್ಕಿಂತ ಮುಂಚೆ ಅದು ಕ್ಲಿಕ್ ಮಾಡುವಾಗ ಬಂದು ಹೋಗುತ್ತೆ. ಸೊ ಏನ್ ಮಾಡಬೇಕು, ಮೊದಲು ನೀವು e ಡಾಟ್ ಡಿಫಾಲ್ಟ್ ಬಿಹೇವಿಯರ್ ಅನ್ನು ಪ್ರಿವೆಂಟ್ ಮಾಡಬೇಕು. ಸೊ e ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ನಂತರ ಕ್ಲಿಕ್ ಮಾಡಿ, ಇಲ್ಲಿ ಮೌಸ್ ಇವೆಂಟ್ ಬರುತ್ತೆ. ನೆಕ್ಸ್ಟ್ ಏನ್ ಬರಬೇಕು ನಿಮ್ಗೆ ಅಂತ ಹೇಳಿದ್ರೆ e ಡಾಟ್ ಟಾರ್ಗೆಟ್, ಯಾವ ವ್ಯಾಲ್ಯೂ ಅನ್ನು ಟಾರ್ಗೆಟ್ ಮಾಡಿದಿರಿ ಅದು ಬರಬೇಕು. e ಡಾಟ್ ಟಾರ್ಗೆಟ್ ಕ್ಲಿಕ್, ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಬರುತ್ತೆ. ಅದಾದ ನಂತರ ಅದರ ಕ್ಲಾಸ್ ಇದ್ರೆ ಅದರ ಕ್ಲಾಸ್ ಬರುತ್ತೆ. ವ್ಯಾಲ್ಯೂ ಇಸ್ ಈಕ್ವಲ್ ಟು e ಡಾಟ್ ಟಾರ್ಗೆಟ್, ಆ ಟಾರ್ಗೆಟ್ ಎಲಿಮೆಂಟ್ ಇದು ಕ್ಲಾಸ್ ನೇಮ್ ಬರುತ್ತೆ. ಸೊ ಕ್ಲಿಕ್, ಕ್ಲಾಸ್ ನೇಮ್ ಬರುತ್ತೆ. ಇಲ್ಲಿ ಎರಡು ಕ್ಲಾಸ್ ಇದೆ, ಕ್ಲಿಯರ್ ಟಾಸ್ಕ್ ಮತ್ತೆ ಬಟನ್ ಬ್ಲಾಕ್ ಅಂತ. ಸೊ ಎರಡು ಕ್ಲಾಸ್ ಬರಬೇಕು ಅಂತ ಇದ್ರೆ ನಿಮ್ಗೆ ಅರೇ ತರ ಬರಬೇಕು ಅಂತ ಇದ್ರೆ e ಡಾಟ್ ಟಾರ್ಗೆಟ್ ಡಾಟ್ ಕ್ಲಾಸ್ ಲಿಸ್ಟ್ ಎಂಬುದಾಗಿ ಮಾಡಬಹುದು. ಕ್ಲಾಸ್ ಲಿಸ್ಟ್. ಸೊ ಸೇವ್ ಮಾಡಿ, ಕ್ಲಿಕ್ ಮಾಡಿ, ನಿಮ್ಗೆ ಅದು ಕ್ಲಾಸ್ ಲಿಸ್ಟ್ ಒಂದು ಲಿಸ್ಟ್ ಬರುತ್ತೆ, ಡಾಮ್ ಟೋಕನ್ ಲಿಸ್ಟ್ ಅಂತ. ಅದರಲ್ಲಿ ಈ ಪರ್ಟಿಕ್ಯುಲರ್ ಕ್ಲಾಸ್ ಬರುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಗೈಸ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಈ ಡಾಟ್ ಟಾರ್ಗೆಟ್ ಎಲಿಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಇದು ನಮ್ಗೆ ಬೇಕು ಅಂತ ಇದ್ರೆ ಆ ಪರ್ಟಿಕ್ಯುಲರ್ ಟಾರ್ಗೆಟ್ ವ್ಯಾಲ್ಯೂ ಅನ್ನು ಚೇಂಜ್ ಮಾಡಬಹುದು. ಈ ಡಾಟ್ ಟಾರ್ಗೆಟ್ ಡಾಟ್ ಇನ್ನರ್ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಕಂಟೆಂಟ್ ಅನ್ನು ನಾವು ಮೈಕ್ರೋ ಡಿಗ್ರಿ ಎಂಬುದಾಗಿ ಮಾಡಬಹುದು. ಸೇವ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡೋಕೆ ಇಲ್ಲಿ ನೋಡಿ ನಮ್ಮ ವ್ಯಾಲ್ಯೂ ಕ್ಲಿಯರ್ ಟಾಸ್ಕ್ ಇಂದ ಮೈಕ್ರೋ ಡಿಗ್ರಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲ ವ್ಯಾಲ್ಯೂಸ್ ನಿಮ್ಗೆ, ಇಷ್ಟೆಲ್ಲ ವಿಷಯ ನಿಮ್ಗೆ ಟಾರ್ಗೆಟ್ ಅಲ್ಲಿ ಮಾಡಬಹುದು. ಅದೇ ತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ವ್ಯಾಲ್ ಇಸ್ ಈಕ್ವಲ್ ಟು e ಡಾಟ್ ಟೈಪ್. e ಡಾಟ್ ಟೈಪ್ ಎಂಬ ಒಂದು ವ್ಯಾಲ್ಯೂ ಇದೆ. e ಡಾಟ್ ಟೈಪ್ ಸೇವ್ ಮಾಡಿದ ನಂತರ ಕ್ಲಿಕ್ ಮಾಡಿ, ಮೈಕ್ರೋ ಡಿಗ್ರಿ ಕನ್ವರ್ಟ್ ಆಯ್ತು ಕ್ಲಿಕ್ ಮಾಡುವಾಗ. ಸೊ ಕ್ಲಿಕ್ ಮಾಡುವಾಗ ಕನ್ವರ್ಟ್ ಆದದ್ದು. ಈಗ ಇದರ ಟೈಪ್ ಯಾವುದು ಅಂತ ಬರ್ತದೆ, ಕ್ಲಿಕ್ ಎಂಬ ಟೈಪ್ ಬರುತ್ತೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕ್ಲಿಕ್ ಸ್ಪೆಸಿಫೈ ಮಾಡಿದ್ದೇವೆ. ಸೊ ಕ್ಲಿಕ್ ಆಗುವಾಗ ಏನಾಗಬೇಕು ಅಂತ. ಅದೇ ತರ ಟೈಮ್ ಸ್ಟ್ಯಾಂಪ್ ಅಂತ ಇದೆ. ವ್ಯಾಲ್ಯೂ ಇಸ್ ಈಕ್ವಲ್ ಟು e ಡಾಟ್ ಟೈಮ್ ಸ್ಟ್ಯಾಂಪ್. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಟೈಮ್ ಸ್ಟ್ಯಾಂಪ್ ಶುಡ್ ಬಿ ಕ್ಯಾಪ್ಸ್. ಎಷ್ಟು ನೋಡೋಣ, ನಾವೆಷ್ಟು ಟೈಮ್ ಇದ್ರಲ್ಲಿ ಇದ್ವಿ ಅಂತ, ಇವೆಂಟ್ ಅಲ್ಲಿ ಇದ್ವಿ ಅಂತ ಹೇಳಿ ಹೇಳ್ಕೊಡ್ತದೆ ಅದು ಮಿಲಿ ಸೆಕೆಂಡ್ಸ್ ಅಲ್ಲಿ. ಸೊ ಅದೇ ತರ ಕೋಆರ್ಡಿನೇಟ್ಸ್ ಯಾವ್ದು ಅಂತ ನೋಡ್ಲಿಕ್ಕೆ ಆಗುತ್ತೆ, ಕೋಆರ್ಡಿನೇಟ್ಸ್. ಓಕೆ, ಸೊ ವ್ಯಾಲ್ ಇಸ್ ಈಕ್ವಲ್ ಟು e ಡಾಟ್ ಕ್ಲೈಂಟ್ y ಅಂತ ಮಾಡಿದ್ರೆ ಸೇವ್ ಮಾಡ್ಕೊಳ್ಳಿ. ಈ ಬಟನ್ ಅನ್ನು ಎಲ್ಲಿ ಕ್ಲಿಕ್ ಮಾಡ್ತೀರಿ, ಸೊ ಇಲ್ಲಿಂದ ಟಾಪ್ ಇಂದ ಇಲ್ಲಿವರೆಗೆ ಇರುವ ಡಿಸ್ಟೆನ್ಸ್ ನಿಮ್ಗೆ ಕೊಡುತ್ತೆ. 532, 531. ಇಲ್ಲಿ ಕ್ಲಿಕ್ ಮಾಡಿದ್ರೆ 529. ನಾನು ಸ್ವಲ್ಪ ಕೆಳಗೆ ಕ್ಲಿಕ್ ಮಾಡಿದ್ರೆ 548. ಸೊ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಕ್ಲೈಂಟ್ y ಕೊಡುತ್ತೆ. ಅದೇ ತರ ವ್ಯಾಲ್ಯೂ ಇಸ್ ಈಕ್ವಲ್ ಟು e ಡಾಟ್ ಕ್ಲೈಂಟ್ x ಆಸ್ ಯು ನೀವು ಎನಿಸಿದ ಹಾಗೆ ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್ ಕೊಡುತ್ತೆ. ಕ್ಲಿಕ್ ಮಾಡುವಾಗ ಚೇಂಜ್ ಆಗುತ್ತೆ. ಇಲ್ಲಿ 121, ಇಲ್ಲಿಂದ ಇಲ್ಲಿಗೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೇಕು 224, ಇಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬೇಕು 244. ಸೊ ಹೀಗೆ. ಸೊ ಇದು ಕೋಆರ್ಡಿನೇಟ್ಸ್. ಅದೇ ತರ ನಿಮ್ಗೆ ಇನ್ನೊಂದು ಕೋಆರ್ಡಿನೇಟ್ಸ್ ಕೊಡುವಂತ ವ್ಯಾಲ್ಯೂಸ್ ಇದೆ. ಸೊ ವ್ಯಾಲ್ ಇಸ್ ಈಕ್ವಲ್ ಟು e ಡಾಟ್ ಆಫ್ಸೆಟ್ x, ಆಫ್ಸೆಟ್ y ಮಾಡುವ, ಆಫ್ಸೆಟ್ y. ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಬಟನ್ ಇಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಕೊಡುತ್ತೆ. ಕ್ಲೈಂಟ್ ಎಕ್ಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೊಡ್ತಾ ಇತ್ತು, ಆಫ್ಸೆಟ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿಗೆ ಮಾತ್ರ ಡಿಸ್ಟೆನ್ಸ್ ಕೊಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗೆ ಕ್ಲಿಕ್ ಮಾಡಿದ್ರೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ, ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದೇ ತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಆಫ್ಸೆಟ್ ಎಕ್ಸ್. ಆ ವ್ಯಾಲ್ಯೂ ಕೂಡ ಇಲ್ಲಿಂದ ಆ ವ್ಯಾಲ್ಯೂ ಡಿಸ್ಪ್ಲೇ ಆಗ್ಲಿಕ್ಕೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಇವೆಂಟ್ ಗೈಸ್. ಸೊ ಇವೆಂಟ್ ಇನ್ ಜನರಲ್ ಆಗಿ ಹೇಗೆ ಇವೆಂಟ್ ಅಲ್ಲಿ ಏನೆಲ್ಲ ಮಾಡಬಹುದು, ಟಾರ್ಗೆಟ್ ಎಲಿಮೆಂಟ್ ಏನು ಅಥವಾ ಒಂದು ಇವೆಂಟ್ ಅನ್ನು ಹೇಗೆ ಮಾಡಬಹುದು ಎಂಬುದಾಗಿ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಇದೇ ಇವೆಂಟ್ ಅನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ. ಮೌಸ್ ಇವೆಂಟ್ ಅಂದ್ರೆ ಏನು, ಮೌಸ್ ಇವೆಂಟ್ ಅಲ್ಲಿ ಏನೆಲ್ಲ ಮಾಡಬಹುದು, ಕೀಬೋರ್ಡ್ ಇವೆಂಟ್ ಅಲ್ಲಿ ಏನೆಲ್ಲ ಮಾಡಬಹುದು, ಅದೇ ತರ ಇವೆಂಟ್ ಬಬ್ಲಿಂಗ್ ಮತ್ತೆ ಡೆಲಿಗೇಷನ್ಸ್ ಬಗ್ಗೆ ಕಲಿಯೋಣ. ಓಕೆ, ಸೊ ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು.